ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ಜೀವಿತಾ. ಇವತ್ತೊಂದು ಸ್ಪೆಷಲ್ ಮಿನಿ ವ್ಲಾಗ್ ಜೊತೆ ಬಂದಿದ್ದೀನಿ. ಏನಪ್ಪ ಅಂದರೆ ಇವತ್ತು ಅಕ್ಷಯ ತೃತೀಯ ದಿನ. ಸೊ ಈ ಸ್ಪೆಷಲ್ ಡೇ ದಿನ ಫುಲ್ ಪಂಕಾಗಿ ರೆಡಿಯಾಗಿ ನಾನು ಈವ್ನಿಂಗ್ ಇದು ಹಾಸನದ ಇಂಡೋರ್ ಸ್ಟೇಡಿಯಂ ಆಗಿರುತ್ತೆ. ಸೊ ನಾವು ಸ್ಟೇಡಿಯಮಿಗೆ ಹೋದ್ವಿ. ಏನಕ್ಕಪ್ಪ ಅಂತಂದರೆ ಒಂದು ರೀಲ್ಸ್ ಮಾಡಬೇಕಾಗಿತ್ತು. ಸೊ ಒಳ್ಳೆ ಒಂದು ಪೋಸ್ಟ್ ಕೊಟ್ಬಿಟ್ಟು ಅದಕ್ಕೂ ವಿಡಿಯೋಸ್ ಎಲ್ಲ ಮಾಡಿಕೊಂಡು ಅದಾದಮೇಲೆ ಒಂದು ಫೇಮಸ್ ರೀಲ್ನ ಕ್ರಿಯೇಟ್ ಕೂಡ ಮಾಡಿ ಅದಾದಮೇಲೆ ಒಂದು ಸ್ಪೆಷಲ್ ಥಿಂಗ್ನ ನಾನು ಹುಡ್ಕೊಂಡು ಹೋಗಿದ್ದೆ. ಏನಪ್ಪ ಅಂತಂದರೆ ಅದು ಇರುವೆಗೂಡು. ಏನಪ್ಪ ಇವಳು ಇರುವೆಗೂಡು ಹುಡ್ಕೊಂಡು ಹೋಗಿದ್ದಾಳೆ ಅಂತ ಅಂದ್ಕೊಂಡ್ರ? ಹೌದು, ಅಕ್ಷಯ ತೃತೀಯ ದಿನ ಕಡಲೆನ ಪೌಡ್ರ್ ಮಾಡಿಕೊಂಡು ಮತ್ತು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಇರುವೆಗೂಡಿಗೆಲ್ಲ ಹಾಕೋದ್ರಿಂದ ಒಳ್ಳೇದಾಗುತ್ತೆ ಅಂತ ಎಲ್ಲೋ ಓದಿದ್ದೆ. ಸೊ ಹಾಗಾಗಿ ಅದನ್ನು ಕಂಪ್ಲೀಟ್ ಮಾಡೋಣ, ಮಕ್ಕಳಲ್ಲೂ ಅದು ಗೊತ್ತಾಗಲಿ, ಅದನ್ನು ತಿಳಿಸೋಣ ಮಕ್ಕಳಿಗೂ ಕೂಡ ಅಂತೇಳಿ ಕರ್ಕೊಂಡೋಗಿ ಸೊ ಇರುವೆಗೂಡಿಗೆಲ್ಲ ಕಡಲೆ ಪೌಡ್ರ್ ಮಾಡ್ಕೊಂಡು ಹೋಗಿದ್ದೆ. ಅದನ್ನೆಲ್ಲ ಹಾಕಿ ನಾನು ನನ್ನ ಹಸ್ಬೆಂಡ್ರು ಮಕ್ಕಳೇ ಎಲ್ಲ ಸೊ ನೋಡ್ತಾ ಇದ್ವಿ ಎಷ್ಟು ಚೆನ್ನಾಗಿ ಇರುವೆಗೂಡಿಂದ ಇರುವೆ ಎಲ್ಲ ಹೊರಗಡೆ ಬಂದು ಆ ಪೌಡರ್ನ ತಿನ್ನೋದಕ್ಕೆ ಶುರು ಮಾಡ್ತು. ಸೊ ಒಂದು ಒಳ್ಳೆ ಕೆಲಸ ಮಾಡಿದ್ದು ಒಂದು ಖುಷಿ ಅನ್ನಿಸ್ತು. ಸೊ ಅಕ್ಷಯ ತೃತೀಯ ದಿನ ಇರುವೆಗೂಡಿಗೆ ಈ ಥರ ಒಂದು ಫುಡ್ ಹಾಕಿದ್ದು ತುಂಬಾ ನನಗೂ ಖುಷಿ ಅನ್ನಿಸ್ತು. ಅದಾದಮೇಲೆ ನಾವು ನನ್ನ ಹತ್ರ ಒಂದು ಹಳೇದು ಮನೇಲಿ ಗಣೇಶನ ವಿಗ್ರಹ ಇತ್ತು. ಸೊ ಅದು ಸ್ವಲ್ಪ ಡೊಂಕ ಬಿಂಕ ಆಗಿತ್ತು. ಸೊ ಅದನ್ನು ಇಡಬಾರ್ದು, ವಿಘ್ನ ಆಗುತ್ತೆ ಅಂತೇಳಿ ಸೊ ಅದನ್ನು ಈ ಸ್ಪೆಷಲ್ ಡೇ ದಿನ ಕೊಟ್ಬಿಟ್ಟು ಸ್ವಲ್ಪ ಇನ್ನೊಂಚೂರು ಚೆನ್ನಾಗಿರೋದನ್ನ, ಗಟ್ಟಿ ಇರೋದನ್ನ ತಗೊಂಡೆ. ಸೊ ಹೀಗಿತ್ತು ಅಕ್ಷಯ ತೃತೀಯ ದಿನ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.